ಗಂಗಮ್ಮ ಗಂಗಮ್ಮ ಇಷ್ಟೇ ಕೇಳಿ, DCSP ಬಂದು 20 ದಿನದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. DCSP ಬರೋವರೆಗೂ ಇಲ್ಲಿಂದ ಯಾರು ಎದ್ದೊಳೋದು ಬೇಡ. ಇವ್ರೇನ ಪೊಲೀಸ್ ದರ್ಪ ತೋರಿಸ್ಕೊಂಡು ನಮ್ಮನ್ನ ಎದ್ದೊಳ್ತಾರೆ ಅಂತಂದ್ರೆ ಎದ್ದೊಳ್ಳಿ ನೋಡೋಣ, ಎದ್ದೊಳಿಸಿ ಆಯ್ತು ಹೋಗೋಣ. ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ, ಅದೇನ್ ಕೇಸ್ ಮಾಡ್ತಾರೋ ಮಾಡ್ಲಿ, ಅದ್ ಏನೇನಾಗ ಹೋಗ್ತಾವ ಆಗೋಗ್ಬಿಡ್ಲಿ. ಏನ್ ಪೊಲೀಸ್ ಗಿರಿ ಮಾಡಕ್ ಬಂದವ್ರೆಲ್ಲ ಇವರೆಲ್ಲ ಒಬ್ಬರು ಸೇರ್ಸ್ಕೊಂಡು ಭಯ ಇಟ್ಬಿಟ್ರೆ ನಾವು ಬಿಡ್ತೀವಿ. ಈಗ 45 ವರ್ಷ ಆಯ್ತು ನಾನು ಟಿಟಿ ಕಟ್ಟಿ, ನನಗೆ ಇಡೋದಕ್ಕೆ ಒಂದು ಅಂಗೆ ಆಗಲ್ಲ, ಜಾಗ ಇಲ್ಲ, ಒಂದು ಅಂಗೆ ಇಲ್ಲ, ಮನೆ ಬಟ್ಟ ಇಲ್ಲ. ಏನ್ ಸೌಲಭ್ಯ ಕೊಟ್ಟಿದೆ ಸರ್ಕಾರ? ನಾಗಭೂಷಣ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಬ ಧರಣಿಗೆ ಕುಳಿತಿದ್ದ ಎಲ್ಲ ಹೋರಾಟಗಾರರನ್ನು ಬೆಳಗ್ಗಿನ 5 ಗಂಟೆ ಸಮಯದಲ್ಲಿ ಅವ್ರನ್ನ ಬಂಧನ ಮಾಡಿ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಿ ಬಲವಂತವಾಗಿ ಬಂಧನ ಮಾಡಲಾಯಿತು. ಪೊಲೀಸನ ಸರ್ಪಗಾವಲಿನಲ್ಲಿ ರಾತ್ರಿಯಿಂದಲೇ ಬೆಳಗಿನ ಜಾವದವರೆಗೆ ಧರಣಿಗೆ ಸಜ್ಜಾದ ನಾಗಭೂಷಣ್ ತಂಡದ ಅಲೆಮಾರಿಗಳಿಗೆ ಕೊಡಬೇಕಾದ ಸೌಲಭ್ಯವನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಇಂದು ಪ್ರತಿಭಟನೆಗೆ ಸಜ್ಜಾಗುತ್ತಿರಲಿಲ್ಲ. ಹಕ್ಕುಪತ್ರ ಕೊಡದೆ ನಿರಾಕರಿಸಿದ್ದಕ್ಕೆ ಇಂದು ನಾಳೆ ಮುಖ್ಯಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ಧರಣಿಗೆ ಮತ್ತು ಪ್ರತಿಭಟನೆ ಸಜ್ಜಾದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ಧರಣಿಗೆ ನಿರತರಾಗಿದ್ದ ಎಲ್ಲ ಹೋರಾಟಗಾರರನ್ನು ಬಂಧಿಸಲಾಯಿತು.